ನಮಸ್ಕಾರ ಎಲ್ರಿಗೂ. ಇವತ್ತು ಸಂಡೇ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದು ಹಂಗೆ ಕಸ ಗುಡಿಸಿದ ತಕ್ಷಣ ತಿಂಡಿಗೆ ರೆಡಿ ಮಾಡಿಕೊಂಡೆ. ಯಾಕಂದರೆ ಸಂಡೇನೂ ನಾನು ಟ್ಯೂಷನ್ ಕ್ಲಾಸ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಅವರಿಗೂ ಟಿ ಥರ ಸಂಡೇ ಆದರೆ ಫ್ರೀಯಾಗಿ ತೊಗೋಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಬರೆಸ್ಬೋದು ಅಂಥೇಳಿ. ಯಾಕಂದ್ರೆ ಡೈಲಿ 4:30ಇಂದ 6:30 ತನಕ ಆಗುತ್ತೆ. ಅದಕ್ಕೆ ಅವರಿಗೆ ಅವಾಗ ಎಕ್ಸಾಮ್ ಬರೆಯೋಕೆ ಟೈಮ್ ಅಂತ ಸಿಗೋಂಗಿಲ್ಲ. ಅದ್ರ ಸಂಬಂಧ ನಾನು ಸಂಡೇ ಇವಾಗ ಅಂದ್ರೆ ನವೋದಯದವ್ರ ಜೊತೆನೇ ಅವ್ರನ್ನೂ ಕೂಡಿಸ್ಕೊತಿದ್ದೆ. ಇವಾಗ ನವೋದಯದವ್ರದ್ದು ಮುಗೀತು, ಆದ್ರೂ ಅವ್ರನ್ನೂ ಡೈಲಿ ಟ್ಯೂಷನ್ನವ್ರನ್ನೂ ಕರ್ಕೊಂಡು ಅವ್ರಿಗೆ ಟಿ ಅಂತ ಸಂಡೇ ದಿನ ಬರೆಸ್ತೀನಿ. ಅಂದರೆ ಎಕ್ಸಾಮ್ ಮಾತ್ರ ತೊಗೊಂಡು ಕಳಿಸ್ತೀನಿ. ಅಂದರೆ 10 ಗಂಟೆಯಿಂದ 12 ಗಂಟೆ ತನಕ ಅಂಥೇಳಿ. ಅವ್ರು ಬರೋದ್ರಲ್ಲಿ ಲೇಟಾಗಿ ಎದ್ದಿದ್ದಕ್ಕೆ ಅವ್ರು ಬರೋದ್ರಾಗ ತಿಂಡಿ ಮಾಡಿ ರೆಡಿ ಆಗ್ಬೇಕಂಥೇಳಿ ಬೇಗನೆ ತಿಂಡಿ ರೆಡಿ ಮಾಡತ್ತಿದ್ದೆ. ಆದರೆ ನಾನೇನಿದು ರೆಸಿಪಿ ಅಂತೇನು ಶೇರ್ ಮಾಡತ್ತಿಲ್ಲ, ಸುಮ್ಮನೆ ಹಾಗೆ ಸಂಡೇ ರೂಟೀನ್ ನಿಮ್ಮ ಮುಂದೆ ತೋರಿಸಿದ್ರಾಯ್ತು ಅಂತ ವಿಡಿಯೋನ ಮಾಡಿಕೊಂಡೆ. ಇವಾಗ ಇನ್ನೊಂದು ಸಂಡೇನೇ ದೋಸೆ ತಿಂದರೆ ಒಂಥರ ಸಮಾಧಾನದಿಂದ ತಿಂದಂಗಾಗುತ್ತೆ. ಇವಾಗ ಡೈಲಿ ಮಕ್ಳಿಗೆ ದೋಸೆ ಕಟ್ಟೋದ್ರಿಂದ ಅದೇನೋ ತಿಂದಂಗೆ ಅನ್ನಿಸ್ತಾ ಇರಲಿಲ್ಲ. ಅದ್ರ ಸಂಬಂಧ ಇವತ್ತು ಸಂಡೇನೇ ಮಾಡಿದ್ರಾಯ್ತು ಅನ್ನೋದಕ್ಕೋಸ್ಕರ ನಾನು ಸಂಡೇ ದೋಸೆ ಮಾಡತ್ತಿದ್ದೆ. ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ರಾಯ್ತು ಅಂಥೇಳಿ ಬೇಗ ರೆಡಿ ಮಾಡಿದ್ರಾಯ್ತು ಅಂತ ಮಾಡತ್ತಿದ್ದೆ. ಇನ್ನೊಂದು, ಯಾರೆಲ್ಲ ಟ್ಯೂಷನಿಗೆ ಕಳಿಸ್ತಿರಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಇನ್ನೊಂದು 15 ಡೇಸ್ ಉಳಿತು ಎಲ್ಲ ಮಕ್ಕಳಿಗೂ ಎಕ್ಸಾಮು. ಅವರಿಗೆಲ್ಲ ಏನು ಹೇಳ್ರಿ ಅಂದ್ರೆ, ರಿವಿಷನ್ ಕೊಡೋರಿಗೆ ರಿವಿಷನ್ ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ಹೇಳ್ರಿ. ರಿವಿಷನ್ ಕೊಡದೇ ಇರೋ ಸ್ಕೂಲಲ್ಲಿ ಡೈಲಿ ಒಂದೊಂದು 2 ಚಾಪ್ಟರ್ ಥರ ಅವರಿಗೆ ಟಿ ಥರ ತಗೋ ಅಂತ ಹೇಳ್ರಿ ಪೇರೆಂಟ್ಸ್ ಇರೋರು. ಯಾಕಂದ್ರೆ ಮಕ್ಕಳಿಗೆ ಇವಾಗ ಎಲ್ಲ ಒಂದೊಂದು ಚಾಪ್ಟರ್ ಮೇಲೂ ಬರ್ಕೋತ ಹೋಗ್ಬಿಟ್ರೆ ಈಸಿ ಅನ್ನಂಗಾಗುತ್ತೆ. ಇವಾಗ essay 2 ಬಂದು 1 ವರ್ಷದ ಸಿಲೆಬಸ್ಸು ಏನಿರುತ್ತೆ ಅಷ್ಟು ಸಿಲೆಬಸ್ನ ಅವರು ಎಕ್ಸಾಮ್ ಟೈಮಿಗೆ ತೊಗೋಬೇಕನ್ನಂಗೆ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಮಕ್ಕಳಿಗೂ ಹೆವಿ ಅನ್ನಂಗೆ ಅನಿಸುತ್ತೆ. ಬೇಗ ಸ್ವಲ್ಪ ಒಂದು ವಾರದಲ್ಲಿ ಒಂದಿನ ಬಿಟ್ಟು ಒಂದಿನ ಟಿ ತೊಗೊಂಡ್ರೆ ಸ್ವಲ್ಪ ಮಕ್ಕಳಿಗೂ ಈಸಿ ಅನ್ನಂಗೆ ಅನಿಸುತ್ತೆ. ಇನ್ನು ಪೇರೆಂಟ್ಸೇ ಪ್ರಾಕ್ಟೀಸ್ ಮಾಡಿಸೋರು ಇದ್ರಿ ಅಂದ್ರೂ ಅದೇ ರೀತಿ ಮಾಡಿರಿ. ಇವಾಗ ಓದ್ಸೋಕೆ ಕೂಡ್ಸೋದು ಮಾಡೋದಕ್ಕಿಂತ ಸ್ವಲ್ಪ ಏನಂದ್ರೆ ಇವಾಗ ಹಿಂಗೆ ಕ್ವಶನ್ ಬರೋದಿಡ್ರಿ, ಅದನ್ನು ಆನ್ಸರ್ ಥರ ಅವರಿಗೆ ಬರೆಯೋಕ್ಕಂತ ಕೊಟ್ರಿ ಅಂದರೆ ಈಸಿಯಾಗಿ ಏನು ಮಾಡ್ಬೋದು, ಮಕ್ಕಳು ಕ್ವಶನ್ ಬರೆದ್ರು ಅಂದ್ರೆ ಅದು 1 ತಾಸಿನ ಓದು 2 ತಾಸಿನ ಬರಹ ಅನ್ನೋ ಥರ ಅವರಿಗೆ ಈಸಿ ಆಗುತ್ತೆ. ಯಾಕಂದ್ರೆ 1 ವರ್ಷದ ಪೂರ್ಣ ನೆನಪಿಟ್ಕೊಳ್ಳೋದಂದ್ರೆ ಯಾರಿಗಾದರೂ ಸ್ವಲ್ಪ ಕಷ್ಟನೇ. ಇವಾಗ ಆಲ್ರೆಡಿ essay 1, FA1, FA2, essay 1 ಮತ್ತು FA3, FA4 ಅಂತೂ ಮುಗ್ದೋಗೈತಿ. ಇವಾಗ ಎಲ್ಲ ಅವ್ರದ್ದು ನಿಮ್ಮ ಹತ್ರ ಫೋಟೋ ಏನಾದರೂ ಇದ್ದರೆ ಅವ್ರ ಕ್ವಶನ್ಸ್ ಬರೆದು ಅವ್ರಿಗೆ ಕೊಡ್ರಿ. ಅವರು ಅವಾಗ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೋತಾರೆ. ಅವಾಗ ಸ್ವಲ್ಪ ಮಕ್ಕಳಿಗೂ ಈಸಿ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಇವಾಗ ನನ್ನ ಸಂಡೇ ಮಕ್ಕಳಿಗೆ ಅದೇ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ನನ್ನ ಹತ್ರ ಟ್ಯೂಷನ್ಗೆ ಬರೋ ಮಕ್ಕಳಿಗೆ ಇವಾಗ ಸಂಡೇ ಎಲ್ಲ ಬರೀ ಟಿ ಥರನೇ 2 ಸಬ್ಜೆಕ್ಟದ್ದು ಟಿ ತಗೊಂಡು ಕಳಿಸ್ಬಿಡ್ತೀನಿ, ಏನು ಹೇಳೋದಿಲ್ಲ. ಡೈಲಿ ಮಾತ್ರ ಅವರಿಗೆ ರಿವಿಷನ್ನು ಅದು ಪ್ರಾಕ್ಟೀಸ್ ಮಾಡಿಸೋದು, ಕನ್ಫ್ಯೂಸ್ ಇರೋದಲ್ಲಿ ಸಾಲ್ವ್ ಮಾಡೋದು ಅಷ್ಟಾಗುತ್ತೆ. ಅದಕ್ಕೆ ಸಂಡೇ ಆದರೆ ನೀವಂತ ಅವರು ಬರಿಬೋದಲ್ಲ ಅಂಥೇಳಿ ಅವರಿಗೂ ಸಂಡೇ ತನಕ ಕ್ಲಾಸ್ ತೊಗೊಳ್ತಾ ಇರೋದು. ಅದನ್ನು ಒಂದು ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಇನ್ನೊಂದು ಸಂಡೇ ಅಂತೂ ನಾನು ಒಂದು ಸ್ವಲ್ಪನೂ ಫ್ರೀ ಇರಲ್ಲ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ 10 ಗಂಟೆನೇ ಬರ್ತಾರೆ ಟ್ಯೂಷನ್ ಮಕ್ಕಳು. ನಾನು 10 ಗಂಟೆ ಅನ್ನೋದ್ರೊಳಗೆ ನಂದೆಲ್ಲ ಡೈಲಿ ಕೆಲಸ ಮುಗಿಸಿ ಟ್ಯೂಷನ್ ಮಾಡಬೇಕು. 10ರಿಂದ 12:30 ತನಕ ಇರ್ತಾರೆ ಇವರು. 12:30ಇಂದ ಮತ್ತು ಅಡುಗೆ ಮಾಡೋದ್ರಲ್ಲಿ 1:30 ಆಗುತ್ತೆ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದ್ರೊಳಗೆ ಆಮೇಲೆ ತರಕಾರಿ ತರಕ್ಕೆ ಹೋಗಬೇಕು. ತರಕಾರಿ ತಗೊಂಬಂದು ಒಂದು ಸ್ವಲ್ಪ ಹೊತ್ತು ನನ್ನ ಇಬ್ಬರು ಮಕ್ಕಳಿಗೂ ಆಟ ಆಡಿಸಿ ಆಮೇಲೆ ಮತ್ತು ಸಂಜೆಗೆ ಅಡುಗೆ ತಂದಿರೋ ತರಕಾರಿ ಅದೆಲ್ಲ ಕ್ಲೀನ್ ಮಾಡಿ ಇಡೋದ್ರೊಳಗೆ ಸಂಡೇ ಟೈಮೇ ಮುಗ್ದಂಗೆ ಆಗ್ಬಿಡುತ್ತೆ. ಇವಾಗ ಎಲ್ಲರೂ ನನ್ನ ಟ್ಯೂಷನ್ ಮಕ್ಕಳು ಟಿನೇ ಬರಿತಾ ಇರೋದು. ಸಣ್ಣ ಮಕ್ಕಳು ಮಾತ್ರ ಅವ್ರಿಗೆ ನಾನು ಹಾಕಿಕೊಟ್ಟಿದ್ದು ಟಿನ ಬರೀ ಹಾಕ್ತಿದ್ರು ಅವರು.
ಅವ್ನು ನಾನು ಮುರಿತೀನಿ, ನಿಂದು ನೀನು ಅಷ್ಟೇ ಮುರ್ಕೋ. ಚಲ್ತೀಯ? ಸುಮ್ಮನೆ ತೀರ್ಚಿರಂತ. ಹಾಂ ಮತ್ತೆ ಹಾಂ ನಿಂಗೆ ಬೇಡ ಪಾನಿಪುರಿ? ಬೇಡ ಬೇಡ ಬೇಕು ಬೇಕು ತಿಂತೀಯ? ಹೆಂಗೆ? ಸರಿ 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 ಚಂದೈತಪ್ಪ? ಹೆಂಗೈತಿ? ಸೂಪರ್. ನೀವು ತಿನ್ರೆ ನಾನು ಸಮೋಸ ತಿಂತೀನಿ. ಹಾಂ ನೀವಿಬ್ರು ಪಾನಿಪುರಿ ತಿನ್ರಿ, ನಾನು ಸಮೋಸ ತಿಂತೀನಿ. ಹಾಂ 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 ಪಪ್ಪ ಪಪ್ಪ ರೊಟ್ಟಿ ಪಪ್ಪ ರೊಟ್ಟಿ ತಿಂತಾರೆ. ನೀ ತಿಂತೇನು ರೊಟ್ಟಿ ಮತ್ತೆ? ಹಾಂ ಇದು